ಬಿಗ್ ಬಾಸ್ ಮುಗಿದ್ರು ಮುಗಿಲಿಲ್ಲವ್ವ ನಿಮ್ಮ ಗಲಾಟಿ ನಮ್ಗಂತೂ ನೋಡಿ ನೋಡಿ ಸಾಕಾಗೋಗೈತಿ. ಬಿಗ್ ಬಾಸ್ ಸ್ಪರ್ಧಿಗಳು ಒಳಗಡೆ ಒಬ್ರಿಗೊಬ್ರು ಕಿತ್ತಾಡ್ಕೊಂಡಿರೋರು ಕೂಡ ಆಚೆ ಬಂದು ಫ್ರೆಂಡ್ಸ್ ಆಗಿದಾರ್ರಿ, ಫ್ರೆಂಡ್ಸ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಾರ್ ನಡೀತಾ ಇದೆ. ಆ ವಾರ್ ಏನಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಹೊಡೆದ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ. ಇದೇನಪ್ಪ ಪೋಸ್ಟ್ ವಾರ್ ಅಂತ ನೀವು ಯೋಚನೆ ಮಾಡ್ತಿರ್ಬೇಕಲ್ವಾ? ಹೇಳ್ತೀನಿ ನೋಡ್ರಿ. ಬಿಗ್ ಬಾಸ್ ಮುಗಿದ್ರು ಮುಗಿಲಿಲ್ಲವ್ವ ನಿಮ್ಮ ಗಲಾಟಿ, ಬಿಗ್ ಬಾಸ್ ಮುಗಿದ್ರು ಮುಗಿಲಿಲ್ಲವ್ವ ನಿಮ್ಮ ಗಲಾಟಿ ನಮ್ಗಂತೂ ನೋಡಿ ನೋಡಿ ಸಾಕಾಗೋಗೈತಿ, ನಮ್ಗಂತೂ ನೋಡಿ ನೋಡಿ ಸಾಕಾಗೋಗೈತಿ. ಇನ್ನೊಂದು ಬಿಗ್ ಬಾಸ್ ಬರೋವರೆಗೂ ನಡೀತೈತೆ ನಿಮ್ ಗಲಾಟಿ, ಇನ್ನೊಂದು ಬಿಗ್ ಬಾಸ್ ಬರೋವರೆಗೂ ನಡೀತೈತೆ ನಿಮ್ ಗಲಾಟಿ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಿಮ್ದೇ ಪೋಸ್ಟ್ ಐತಿ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಿಮ್ದೇ ಪೋಸ್ಟ್ ಐತಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಏನಪ್ಪ ಇದು? ಈ ನಾನು ಇವ್ರದ್ದೊಂದು ಪೋಸ್ಟ್ ನೋಡಿ ಈ ಒಂದು ಹಾಡನ್ನ ನಾನೇ ಒಂದು ರಿಮಿಕ್ಸ್ ಮಾಡಿದ್ದೇನೆ. ಏನೋ ಹೇಳ್ಬೇಕನ್ನಿಸ್ತು, ಹೇಳ್ದೆ. ನಿಮಗೆ ಕೇಳ್ಬೇಕನ್ಸಿದ್ರೆ ಕೇಳಿ. ಬನ್ನಿ ಈಗ ಮತ್ತೆ ನಾನು ಮ್ಯಾಟ್ರಿಗೆ ಹೋಗ್ತೀನಿ. ಈ ಬಿಗ್ ಬಾಸ್ ಮುಗಿದ್ರು ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಪೋಸ್ಟ್ ವಾರ್ ಮಾತ್ರ ಇನ್ನೂ ಮುಗ್ದಿಲ್ಲ ಸ್ವಾಮಿ. ಅದು ಯಾರ್ಯಾರ ನಡುವೆ ಅಂತ ಹೇಳ್ತೀನಿ ಕೇಳಿ. ನಮ್ಮ ಅಶ್ವಿನಿ ಗೌಡ ಮೇಡಮ್ ಅವ್ರಿಗೂ ಹಾಗೆ ಚೈತ್ರ ಕುಂದಾಪುರ ಅವರಿಗೂ ಕೂಡ ಒಂದು ಪೋಸ್ಟ್ ವಾರ್ ಸಿಕ್ಕಾಬಟ್ಟೆ ಜೋರಾಗಿ ನಡೀತಾ ಇದೆ. ಇಲ್ಲಿ ಚೈತ್ರ ಕುಂದಾಪುರ ಅವರದು ಏನು ತಪ್ಪಿಲ್ಲ ಅನ್ಸುತ್ತೆ. ಪಾಪ ಅವರಾಯ್ತು, ಅವ್ರ ಊರಾಯ್ತು, ಅವ್ರೇನೋ ಒಂಥರ ಆರಾಮಾಗಿದ್ದಾರೆ. ಆದ್ರೆ ನಮ್ಮ ಅಶ್ವಿನಿ ಗೌಡ ಮೇಡಮ್ ಅವರು ಯಾಕೋ ಮತ್ತೆ ಕೆದಕಿ 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 ಅಂದ್ರೆ ಒಂದು ಗಾಯ ಆಗಿರುತ್ತಾ, ಆ ಗಾಯನ ಮತ್ತೆ ಕೆರೆದು 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 ಇನ್ನು ಜಾಸ್ತಿ ಗಾಯ ಮಾಡ್ಕೊಳ್ತಾರಲ್ಲ, ಹಂಗೆ ಯಾಕೋ ಮತ್ತೆ ಹೋಗಿ ಹೋಗಿ ನಮ್ಮ ಚೈತ್ರ ಕುಂದಾಪುರ ಅವ್ರ ಮೇಲೆ ಅಂತ ಹೇಳಕ್ಕಾಗಲ್ಲ ಅಂತ ಅವ್ರು ಅನ್ಕೊಂತಾರೆ. ಆದ್ರೆ ಇದು ನೋಡುಗರಿಗೆ ಇದು ಚೈತ್ರ ಕುಂದಾಪುರ್ ಅವರಿಗೆ ಹೇಳಿದಾರೆ ಅಂತ ಗೊತ್ತಾಗುತ್ತೆ. ಅದೇನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಆ ಟಾಸ್ಕ್ ಅಲ್ಲಿ ಚೈತ್ರ ಕುಂದಾಪುರ ಅವರು ಅವ್ರಿಗೆ ಅಶ್ವಿನಿ ಮೇಡಮ್ ಅವರಿಂದ ಬಿಡ್ಸ್ಕೊಳಕ್ಕೆ ಆಗದೆ ಇರಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಅವ್ರ ಕೈಯಿಂದ ಉಗುರಿಂದ ಪಡಿಸ್ಬಿಡ್ತಾರೆ. ಈ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕು ಆಟಕ್ಕೆ ಸೀಮಿತ, ಆ ಬಿಗ್ ಬಾಸ್ ಮನೆಗೆ ಅಷ್ಟೇ ಸೀಮಿತ. ಅದು ಅಲ್ಲಿ ಮುಗಿದೋಯ್ತು. ಆಚೆ ಬಂದ್ಮೇಲೆ ಅದೆಷ್ಟೋ ಬಿಗ್ ಬಾಸ್ ಸ್ಪರ್ಧಿಗಳು ಒಳಗಡೆ ಒಬ್ರಿಗೊಬ್ರು ಕಿತ್ತಾಡ್ಕೊಂಡಿರೋರು ಕೂಡ ಆಚೆ ಬಂದು ಫ್ರೆಂಡ್ಸ್ ಆಗಿದಾರ್ರಿ, ಫ್ರೆಂಡ್ಸ್. ನೀವೇ ನೋಡಿರ್ತೀರ. ಆದ್ರೆ ಯಾಕೋ ಅಶ್ವಿನಿ ಮೇಡಮ್ ಅವರು ಆ ಒಂದು ಪೋಸ್ಟ್ ಆಗ್ಬಿಟ್ಟು ಇದನ್ನ ಯಾವ ಪ್ರಾಣಿ ಈ ತರ ಪಡ್ತಿರ್ಬೋದು ಹೇಳಿ ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ. ಇದು ನಮ್ಮ ಚೈತ್ರ ಕುಂದಾಪುರ ಅವರಿಗೂ ಆ ಪೋಸ್ಟ್ ನೋಡಿದ್ಮೇಲೆ ಹರ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಆಟ ಮುಗಿದ್ಮೇಲೆ ಅಲ್ಲಿ ಮುಗಿದೋಯ್ತಂತ ಅವ್ರ ಪಾಡಿಗೆ ಅವರಿದ್ದವರು ಈಗ ಈ ಪೋಸ್ಟ್ ನೋಡಿ ಮತ್ತೆ ಅವರಿಗೆ ಇನ್ನೊಂದು ಟಾಂಗ್ ಕೊಟ್ಟಿದ್ದಾರೆ. ಅದು ಏನ್ ಕೊಟ್ಟಿದ್ರು ಅಂತ ನಾನು ನಿಮ್ಗೆ ಪೋಸ್ಟ್ ಅಲ್ಲೇ ಹಾಕ್ತೀನಿ. ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ನಾವು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಏನೇ ನಡೀಲಿ ಏನೇ ಬಿಡ್ಲಿ ಅದಲ್ಲಿ ಬಿಟ್ಬಿಟ್ಟು ಆಚೆ ಬಂದ್ಮೇಲೆ ನಾವು ಮೊದ್ಲಿನ ತರ ಹೇಗೆ ನಮ್ಮ ಲೈಫ್ ಸ್ಟೈಲ್ನ ನಡೆಸ್ತೀವೋ ಆ ತರ ಇದ್ಬಿಡ್ಬೇಕು. ನಮ್ಮ ಅಶ್ವಿನಿ ಮೇಡಮ್ ಅವರು ನಾನು ಆಕ್ಟಿವ್ ಆಗಿದ್ದೀನಿ ಅಂತ ತೋರ್ಸ್ಕೊಳಕ್ ಏನಾದ್ರು ಈ ತರ ಒಂದು ಪೋಸ್ಟ್ಗಳು ಹಾಕ್ಬಿಟ್ಟು ಅವರು ತಮ್ಮ ಮೇಲೆ ಒಂದು ಹೈಪ್ ಕ್ರಿಯೇಟ್ ಮಾಡ್ಕೊಳಕ್ಕೋ, ಎಲ್ರೂ ಅಟೆನ್ಷನ್ನು ಅವ್ರ ಮೇಲೆ ಬರೋದಿಕ್ಕೋ ಈ ತರ ಮಾಡ್ತಾ ಇದಾರನು ಅಂತ ಎಲ್ರಿಗೂ ಅನ್ಸುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಮನೇಲೂ ಅವ್ರು ಅದೇ ಕೆಲಸನೇ ಮಾಡಿದ್ದು. ಅಟೆನ್ಷನ್ ಬರಲಿ ಅಂತ ಜಗಳ ಆಡ್ತಾ ಇದ್ರು, ಏನೇನೋ ಮಾತಾಡ್ತಾ ಇದ್ರು. ಅದು ಬಿಗ್ ಬಾಸ್ ಅದು. ಇದು ಬಂದ್ಬಿಟ್ಟು ಬಿಗ್ ಬಾಸ್ ಅಲ್ಲ, ಇದು ವರ್ಲ್ಡ್ ಬಾಸ್ ಅಂದ್ರೆ ಗೊತ್ತಲ್ಲ, ಹೊರಗಡೆ ಪ್ರಪಂಚದಲ್ಲಿ ನಾವು ನಮ್ಮ ಜೀವನನ ಹೆಂಗ್ ನಡ್ಸ್ಕೊಂಡು ಹೋಗ್ತಿರ್ತೀವಿ ಹಂಗ್ ನಡ್ಸ್ಕೊಂಡು ಹೋಗ್ಬೇಕು. ಇದು ನಮ್ಮ ವರ್ಲ್ಡ್ ಬಾಸ್.
ಆಮೇಲೆ ಇವ್ರೇನಪ್ಪ ಪ್ರಥಮ್ ಅವರು ಮಾತಾಡ್ತಾರೆ ಅನ್ಕೋಬೇಡಿ. ನಾನು ಸುಮ್ಮನೆ ಹಂಗೆ ಬಿಗ್ ಬಾಸ್ಗೆ ವರ್ಲ್ಡ್ ಬಾಸ್ ಅಂತ ಹೇಳಿದ್ದೀನಿ ಅಷ್ಟೇ. ನನಗೇನೋ ಮತ್ತೆ ಹೇಳ್ಬೇಕನ್ನಿಸ್ತು, ಹೇಳ್ದೆ. ನೋಡಿ, ದಯವಿಟ್ಟು ನಿಮ್ಮಲ್ಲಿ ಕಳಕಳಿಂದ ಕೇಳಕತ್ತೀನಿ, ಅಶ್ವಿನಿ ಗೌಡ ಮೇಡಮ್ ಅವರೇ, ದಯವಿಟ್ಟು ಯಾರ ಬಗ್ಗೆನೂ ಈ ಥರ ಒಂದು ಏನೋ ಒಂದು ಪೋಸ್ಟ್ಗಳು ಹಾಕಿ ನಿಮ್ಮ ಒಂದು ಗೌರವ ಘನತೆನ ಕಳ್ಕೋಬೇಡಿ. ಯಾಕಂದ್ರೆ ನೀವು ಒಬ್ರು ಕನ್ನಡ ಪರ ಹೋರಾಟಗಾರರು. ನಿಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ, ಹಾಗೆ ನಿಮ್ಮನ್ನು ಎಷ್ಟು ಜನ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ನೀವು ಈ ಥರ ಎಲ್ಲ ಪೋಸ್ಟ್ಗಳೆಲ್ಲ ಹಾಕಿಬಿಟ್ಟು ನಿಮ್ಮ ಘನತೆ ಗೌರವವನ್ನು ಕಡಿಮೆ ಮಾಡ್ಕೋಬೇಡಿ ಅಂತ ನಾನು ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊತೀನಿ. ಇದಿಷ್ಟೇ ಅಲ್ಲ, ಇನ್ನು ಮುಂದೆ ಯಾರೇ ಆದರೂ ಬಿಗ್ ಬಾಸ್ ಮನೆಯಲ್ಲಿ ನಡೆದಿರ್ತಕ್ಕಂಥ ಯಾವುದೇ ಕಹಿ ಘಟನೆಗಳು, ಅಹಿತಕರ ಘಟನೆಗಳನ್ನು ಪೋಸ್ಟ್ ಮಾಡಬೇಡಿ ಅಂತ ನಾನು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮಲ್ಲಿ ಕಳಕಳಿಂದ ಬೇಡ್ಕೊತೀನಿ. ಇದಿಷ್ಟು ನನಗೆ ಹೇಳ್ಬೇಕನ್ನಿಸ್ತು, ಹೇಳ್ದೆ. ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೇನು ಹೇಳ್ಬೇಕನ್ನಿಸುತ್ತಾ ಅದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಹಾಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ನೀವು ನನಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ.